ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ಕೊಡ್ತಾರಂತೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಹೊಸ ಕ್ರಾಂತಿ ಶುರುವಾಗಿದೆ. ಈಗ ಪೌಷ್ಟಿಕಾಂಶ ಹೆಚ್ಚಿಸಲೆಂದೇ ಚಿಕನ್ ಬಿರಿಯಾನಿ ಯೋಗ ಈಗ ವಿದ್ಯಾರ್ಥಿಗಳಿಗೆ. ತಮಿಳುನಾಡಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾರಕ್ಕೊಮ್ಮೆ ಚಿಕನ್ ಬಿರಿಯಾನಿ ಫಿಕ್ಸ್ ಅಂತೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಹೊಸ ಕ್ರಾಂತಿ ಶುರು ಮಾಡಿದ್ದಾರೆ ಈಗ ದಳಪತಿ ವಿಜಯ್. ಪೌಷ್ಟಿಕಾಂಶ ಹೆಚ್ಚಿಸಲೆಂದೇ ಚಿಕನ್ ಬಿರಿಯಾನಿ ಯೋಗ ಈಗ ವಿದ್ಯಾರ್ಥಿಗಳಿಗೆ. ಹಾಜರಾತಿ ಸುಧಾರಿಸುವುದೇ ಯೋಜನೆಯ ಪ್ರಮುಖ ಗುರಿಯಾಗಿದ್ದು, ಮಕ್ಕಳು ಹೆಚ್ಚೆಚ್ಚು ಶಾಲೆಗೆ ಬರಲಿ ಅಂತ ಚಿಕನ್ ಬಿರಿಯಾನಿ ಕೊಡಲಿಕ್ಕೆ ಈಗ ಮುಂದಾಗಿದ್ದಾರೆ ಸಿಎಂ ವಿಜಯ್ ಅವರು. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಲ್ಲಿ ಹೊಸ ಕ್ರಾಂತಿ. ಯೋಜನೆಯ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಸೇರ್ಪಡೆಯಾಗಿದೆ. ಈಗಾಗಲೇ ಹಲವಾರು ಯೋಜನೆಗಳನ್ನು ತಂದಂಥ ವಿಜಯ್ ಅವರು ಈಗ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹೊಸ ಕ್ರಾಂತಿ ಶುರು ಮಾಡಿಕೊಂಡಿದ್ದಾರೆ. ಅದು ಚಿಕನ್ ಬಿರಿಯಾನಿ ಕೊಡುವ ಮೂಲಕ ಮಕ್ಕಳಿಗೆ. ಕರ್ನಾಟಕದಲ್ಲೂ ಜಾರಿಗೆ ಬರುತ್ತಾ ಹಾಗಾದರೆ ಚಿಕನ್ ಬಿರಿಯಾನಿ ಭಾಗ್ಯ ಮಕ್ಕಳಿಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಯೋಜನೆಯ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಸೇರ್ಪಡೆಯಾಗ್ತಾ ಇದೆ ಈಗ ವಿಜಯ್ ಅವರ ಯೋಜನೆಯಲ್ಲಿ. ಕರ್ನಾಟಕದಲ್ಲೂ ಜಾರಿಗೆ ಬರುತ್ತಾ ಚಿಕನ್ ಬಿರಿಯಾನಿ ಭಾಗ್ಯ. ಸದ್ಯಕ್ಕೆ ರಾಜ್ಯದಲ್ಲಿ ಜಾರಿಗೆ ಬರಲ್ಲ ಚಿಕನ್ ಬಿರಿಯಾನಿ ಯೋಜನೆ. ಆದರೆ ತಮಿಳುನಾಡಿನಲ್ಲಿ ಶಾಲಾ ಮಕ್ಕಳಿಗೆ ಚಿಕನ್ ಬಿರಿಯಾನಿ ಯೋಗ ಈಗ ಶುರುವಾಗಿದೆ. ಕರ್ನಾಟಕದಲ್ಲಿ ಬಿರಿಯಾನಿ ಭಾಗ್ಯ ಸಿಗುತ್ತಾ ಹಾಗಾದರೆ ವಿದ್ಯಾರ್ಥಿಗಳಿಗೆ ಅಂತ ಈಗ ಕರ್ನಾಟಕದ ಜನತೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಕ್ಕೆ ಚಿಕನ್ ಬಿರಿಯಾನಿ ಯೋಜನೆ ರಾಜ್ಯದಲ್ಲಿಲ್ಲ. ಆದರೆ ತಮಿಳುನಾಡಿನಲ್ಲಿ ಮಾತ್ರ ಚಿಕನ್ ಬಿರಿಯಾನಿ ಯೋಗ. ಸರ್ಕಾರಿ ಶಾಲೆ ಹಾಜರಾತಿ ಹೆಚ್ಚಿಸಲು ಸಿಎಂ ವಿಜಯ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ತಮಿಳುನಾಡಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮಿಡ್ ಡೇ ಮೀಲ್ ಈಗ ಮಿಡ್ ಡೇ ಮೀಲ್ ಸ್ಕೀಮ್ನಲ್ಲಿ ಮಹತ್ವದ ಬದಲಾವಣೆಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸಿಎಂ ವಿಜಯ್. ವಾರದಲ್ಲಿ ಒಂದು ದಿನ ಚಿಕನ್ ಬಿರಿಯಾನಿ ನೀಡಲು ತೀರ್ಮಾನಿಸಿದ್ದಾರಂತೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಸಿಎಂ ವಿಜಯ್ ಮುಂದಾಗಿದ್ದಾರೆ. ಸರ್ಕಾರಿ ಶಾಲೆಗಳತ್ತ ವಿದ್ಯಾರ್ಥಿಗಳನ್ನ ಆಕರ್ಷಿಸಲು ಸಿಎಂ ತಂತ್ರವನ್ನ ಹೆಣೆದಿದ್ದಾರೆ. ಈಗ ಸರ್ಕಾರಿ ಶಾಲೆ ಹಾಜರಾತಿ ಹೆಚ್ಚಿಸಲು ಸಿಎಂ ವಿಜಯ್ ಮಹತ್ವದ ಒಂದು ಯೋಜನೆಯನ್ನ ತಂದಿದ್ದು, ಕರ್ನಾಟಕದಲ್ಲೂ ಜಾರಿಗೆ ಬರುತ್ತಾ ಹಾಗಾದ್ರೆ ಚಿಕನ್ ಬಿರಿಯಾನಿ. ಮಿಡ್ ಡೇ ಮೀಲ್ ಸ್ಕೀಮ್ನಲ್ಲಿ ಮಹತ್ವದ ಬದಲಾವಣೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮಧ್ಯಾಹ್ನ ಬಿಸಿಯೂಟ ಯೋಜನೆಗೆ ಕೆ ಕಾಮರಾಜರ್ ಚಾಲನೆಯನ್ನ ನೀಡಿದ್ದು, ಮಧ್ಯಾಹ್ನ ಬಿಸಿಯೂಟಕ್ಕೆ ಮೊಟ್ಟೆ ಸೇರಿಸಿದ್ದರು ಎಂ ಕರುಣಾನಿಧಿ. ಈಗ ಮಸಾಲೆ ಮೊಟ್ಟೆ ಕೊಡಲು ಆರಂಭಿಸಿದಂಥ ಸಿಎಂ ಜಯಲಲಿತಾ ಅವರು ಈ ಹಿಂದೆ ಸಿಎಂ ಆಗಿದ್ದಾಗ. ಈಗ ವಿಜಯ್ ಅವರ ಭಾಗ್ಯದಿಂದ ಈಗ ಚಿಕನ್ ಬಿರಿಯಾನಿ ದೊರಕ್ತಾ ಇದೆ ವಿದ್ಯಾರ್ಥಿಗಳಿಗೆ. ಮಕ್ಕಳಿಗೆ ಚಿಕನ್ ಬಿರಿಯಾನಿ ನೀಡಲು ಹಲವು ಕಾರಣಗಳಿವೆ. ಒಂದು, ಸರ್ಕಾರಿ ಶಾಲೆಗಳಿಗೆ ಹೆಚ್ಚೆಚ್ಚು ಮಕ್ಕಳು ಬರಲಿ, ಪೋಷಕರು ಸೇರಿಸಲಿ ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈಗ ವಿಜಯ್ ಅವರು. ಕಾರಣ 2, ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ದಾಖಲಾತಿ ಹೆಚ್ಚಿಸಲೆಂದೇ ಈ ಒಂದು ಯೋಜನೆಯನ್ನು ತಗೊಂಡ್ಬಂದಿದ್ದಾರೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ, ಹೀಗಾಗಿ ಪೌಷ್ಟಿಕವಾಗಿರಬೇಕು ಮಕ್ಕಳು ಅನ್ನೋ ನಿಟ್ಟಿನಲ್ಲಿ ಒಂದು ಚಿಕನ್ ಬಿರಿಯಾನಿ ಭಾಗ್ಯವನ್ನು ಈಗ ಸಿಎಂ ವಿಜಯ್ ಅವರು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಮಧ್ಯಾಹ್ನ ಈ ಹಿಂದೆ ಅಂದರೆ ಎಂ ಕರುಣಾನಿಧಿ ಅವರು ಸಿಎಂ ಆಗಿದ್ದಾಗ ತಮಿಳುನಾಡಲ್ಲಿ ಮೊಟ್ಟೆ ಸೇರಿಸಿದ್ರು. ಮಸಾಲೆ ಮೊಟ್ಟೆಯನ್ನು ಸಿಎಂ ಜಯಲಲಿತಾ, ಮಾಜಿ ಸಿಎಂ ಜಯಲಲಿತಾ ಅವರು ತೊಗೊಂಡ್ಬಂದಿದ್ರು. ಈಗ ಚಿಕನ್ ಬಿರಿಯಾನಿ ಕೊಡ್ತಾರಂತೆ ವಿಜಯ್ ತಳಪತಿಯವರು. ಬಿಸಿಯೂಟಕ್ಕೆ ಬಿರಿಯಾನಿ ಬಂಪರ್ ಲಾಟ್ರಿ ಈಗ ವಿದ್ಯಾರ್ಥಿಗಳಿಗೆ. ಪ್ರೋಟೀನ್ ಭರಿತ ಪೌಷ್ಟಿಕಾಂಶ ಒದಗಿಸುವುದು ಕಾರಣ 2. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಹಾಜರಾತಿ ಹೆಚ್ಚಿಸಲು ಈ ಒಂದು ಮಹತ್ವದ ಆದೇಶವನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಪೌಷ್ಟಿಕತೆ ತಗ್ಗಿಸಿ ಆರೋಗ್ಯಕರ ಬೆಳವಣಿಗೆಗೆ ಉತ್ತೇಜನ ನೀಡಲೆಂದೇ ಸಿಎಂ ವಿಜಯ್ ಅವರು ಎಂತಹ ಯೋಜನೆಯನ್ನು ತರ್ತಾ ಇದ್ದಾರೆ. ಈಗ ಸರ್ಕಾರಿ ಶಾಲೆಗಳತ್ತ ವಿದ್ಯಾರ್ಥಿಗಳನ್ನು ಆದಷ್ಟು ಆಕರ್ಷಿಸಲು ಈ ಒಂದು ತಂತ್ರವನ್ನು ಹೆಣೆದಿದ್ದಾರೆ ಸಿಎಂ ವಿಜಯ್. ಸರ್ಕಾರಿ ಶಾಲೆ ಹಾಜರಾತಿ ಹೆಚ್ಚಿಸಲು ಮತ್ತು ಮಿಡ್ ಡೇ ಮೀಲ್ ಸ್ಕೀಮ್ನಲ್ಲಿ ಮಹತ್ವದ ಬದಲಾವಣೆಗೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಲು ಸಿಎಂ ವಿಜಯ್ ಮುಂದಾಗಿದ್ದಾರೆ. ಹಲವು ಯೋಜನೆಗಳನ್ನು ಸಿಎಂ ಆದಾಗಿನಿಂದ
ದಳಪತಿ ವಿಜಯ್ ಅವರು ಹಲವು ಯೋಜನೆಗಳನ್ನು ತರ್ತಾ ಇದ್ದಾರೆ. ಒಂದು ಕಡೆ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಒಂದು ಯೋಜನೆಯನ್ನು ತಂದರು. ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಬಿರಿಯಾನಿ ಭಾಗ್ಯ ಮತ್ತು ಆಸ್ಪತ್ರೆಗಳಲ್ಲಿ ಪೇಷಂಟ್ ಏನಾದರೂ ಆಸ್ಪತ್ರೆಯಲ್ಲೇ ತೀರಿಕೊಂಡ್ರೆ ಕಂಪ್ಲೀಟಾಗಿ ಆ ಬಿಲ್ನ ತುಂಬುವ ಹಾಗಿಲ್ಲ ಪೇಷಂಟ್ಗಳು. ಹೀಗೆ ಮಹತ್ವದ ಯೋಜನೆಗಳನ್ನು ಈಗ CM ವಿಜಯ್ ಅವರು ಜಾರಿಗೆ ತರ್ತಾ ಇದ್ದಾರೆ ತಮಿಳುನಾಡಿನಲ್ಲಿ. ಹಾಗಾದರೆ ಕರ್ನಾಟಕಕ್ಕೂ ಬಿರಿಯಾನಿ ಭಾಗ್ಯ ಬರುತ್ತಾ ಅನ್ನೋದು ಜನರ ಪ್ರಶ್ನೆಯಾಗಿದೆ ಈಗ.